ವಾವ್! ಏನು ಸೂಪರಾಗಿ ಬಂದಿದೆ ಈ ಪರೋಟ. ಗೋಧಿ ಹಿಟ್ಟಿನ ಪರೋಟ ಇದು. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಲೇಯರ್ಸ್ಗಳು. ಈ ಥರ ಲೇಯರ್ಸ್ ಪರೋಟಾನ ಹೇಗೆ ಮಾಡಬೇಕು ಏನು ಅಂತ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಲೇಯರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಕಾಣ್ತಿದೆ, ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ತುಂಬಾ ಲೇಯರ್ಸ್ಗಳು ಕೂಡ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿತ್ತು. ಇದನ್ನು ಹೇಗೆ ಮಾಡೋದಂಥೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮೈದಾನ ಸೇರಿಸ್ಕೊಂಡಿದ್ದೀನಿ. ಮೈದಾ ಆಪ್ಷನಲ್ಲು, ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪನೇ ನೀರು ಹಾಕಿ ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ಕಲಿಸ್ಕೊಂಡಿದ್ದೀನಲ್ಲ ಆ ಥರ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟಪಡೋರಾದರೆ ತುಪ್ಪನ ಸೇರಿಸ್ಕೋಬೋದು, ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ರೇ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಪರೋಟ ಬರುತ್ತೆ. ತುಂಬಾ ಲೇಯರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ನಾದ್ಕೊಳ್ಳೋದ್ರಲ್ಲೇ ಇರೋ ಅಂಥದ್ದು ಪರೋಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನಾನು ಹೇಗೆ ನಾದ್ಕೊಳ್ತಾ ಇದ್ದೀನಿ, ಇದನ್ನು ಒತ್ತಿ ಒತ್ತಿ ಸ್ವಲ್ಪ ಪ್ರೆಷರ್ ಕೊಟ್ಟು ನಾವು ನಾದ್ಕೋಬೇಕು. ನೋಡಿ, ನಾದ್ಕೊಂಡಿದ್ದಾಗಿದೆ ಈಗ. ನೋಡಿ, ಇದನ್ನು ನಾನು ನೆನೆಯೋದಕ್ಕೆ ಬಿಟ್ಟಿಲ್ಲ. ಮತ್ತೆ ಒಂದು ಚಪಾತಿ ಉಜ್ಜೋ ಮಣೆ ಮೇಲೆ ಹಾಕ್ಕೊಂಡು ಮತ್ತೆ ನಾದ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಪರೋಟ ಚೆನ್ನಾಗಿ ಬರುತ್ತೆ. ಲೇಯರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಮತ್ತೆ ಒಂದು ಬೌಲಲ್ಲಿ ಸೇರಿಸ್ಕೊಂಡು ಚಪಾತಿ ಗಾತ್ರದಷ್ಟು ಒಂದು ಉಳ್ಳೆನ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಉಳ್ಳೆನ ಮಾತ್ರ ತೊಗೊಳ್ತಾ ಇದ್ದೀನಿ. ವಿಡಿಯೋಗೋಸ್ಕರ ನಾನು 2 ಉಳ್ಳೆನ ಈಗ ಮಾಡಿ ತೋರಿಸ್ತೀನಿ. ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೋಡಿ, ಉಳ್ಳೆನ ತಗೊಂಡು ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸುವಾಗ ಪ್ರೆಷರ್ ಕೊಟ್ಟು ಲಟ್ಟಿಸ್ಬೇಡಿ, ಮೆತ್ತಗೆ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ನೋಡಿ, ಎಷ್ಟು ದೊಡ್ಡಕ್ಕೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ದೊಡ್ಡಕ್ಕೆ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಈಗ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುಪ್ಪನ ಸೇರಿಸ್ಕೋಬೋದು. ನಾನು ಇಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಕೈಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು, ಎಲ್ಲ ಕಡೆ ಎಣ್ಣೆ ತಾಗೋ ಹಾಗೆ. ಇದಾದಮೇಲೆ ಇದಕ್ಕೆ ಮೇಲೆ ಮತ್ತೆ ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈ ಥರ ಮಡಚ್ಕೋಬೇಕು. ಇದನ್ನು ನೋಡಿ, ನಾನು ಹೇಗೆ ಮಡಿಸ್ತಾ ಇದ್ದೀನಿ, ಉಲ್ಟಾ ಸೀದಾ ಮಡಿಸ್ತಾ ಇದ್ದೀನಿ. ಇದೇ ಥರ ಇದನ್ನು ಮಡಚ್ಕೋಬೇಕು. ಈ ಥರ ಮಡಚ್ಕೊಂಡ್ರೇ ನಮಗೆ ಲೇಯರ್ಸ್ಗಳು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೆರಿಗೆ ಟೈಪು, ಅಂದರೆ ಪ್ಲೇಟ್ಸ್ಗಳು ಮಾಡ್ತೀವಲ್ಲ ಆ ಥರ ನಾವು ಇದನ್ನು ಮಡಚ್ಕೋಬೇಕು, ನೆರಿಗೆ ಟೈಪು. ನೋಡಿ, ಅದಾದಮೇಲೆ ಇದನ್ನು ಸ್ವಲ್ಪ ಎಳಿಬೇಕು. ಹೀಗೆ ಎಳೆದ್ಬಿಟ್ಟು ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಮಾಡ್ಕೊಳ್ಳಿ. ಹೀಗೆ ಒಂದು ರೋಲನ್ನು ಮಾಡಬೇಕು. ನೋಡಿ, ಈ ಥರ ಮಾಡ್ಕೊಂಡಾದಮೇಲೆ ಮತ್ತೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು, ಮೇಲ್ಗಡೆನೂ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಪ್ರೆಷರ್ ಕೊಡಬೇಡಿ, ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಪ್ರೆಷರ್ ಕೊಟ್ವಿ ಅಂದರೆ ಎಲ್ಲ ಲೇಯರ್ಸ್ಗಳು ಮುಚ್ಚೋಗ್ಬಿಡ್ತವೆ. ಹಾಗಾಗಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ನೋಡಿ, ಮತ್ತೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ತವಾನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಾಗಿದೆ ಈಗ. ನೋಡಿ, ತವ ಕೂಡ ಬಿಸಿ ಆಗಿದೆ.
ಬಿಸಿ ಆಗಿರೋ ಹಂಚಿನ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಮಾಡಿರೋಂಥ ಪರೋಟಾನ ನಾವು ತವದ ಮೇಲೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೇಯ್ತಿದ್ದಂಗೆ ತಿರ್ಸ್ಕೋಬೇಕು, ಮಗುಚ್ ಹಾಕ್ಕೋಬೇಕು. ಮತ್ತೆ ಮಗುಚ್ ಹಾಕೊಂಡ್ಮೇಲೆ ಮತ್ತೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೇಕು. ನೋಡಿ, ಈಗ ಇದು ಲೇಯರ್ಸ್ಗಳು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಲೇಯರ್ಸ್ಗಳು ಹೇಗೆ ಬಿಟ್ಕೊಳ್ಳುತ್ತೆ ಅಂಥೇಳಿ. ನಾವು ಎಷ್ಟು ಚೆನ್ನಾಗಿ ಇದನ್ನು ಹಂಚಿನ ಮೇಲೆ ಹಾಕ್ತೀವಿ, ಅಂದರೆ ಬೇಯಿಸ್ಕೊಳ್ತೀವಿ, ಅಷ್ಟು ಚೆನ್ನಾಗಿ ಇದು ಲೇಯರ್ಸ್ಗಳು ಬಿಟ್ಕೊತ ಬರುತ್ತೆ. ನೋಡಿ, ಮತ್ತೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಇದನ್ನು ಮಗುಚಿ ಹಾಕ್ತಾ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಲೇಯರ್ಸ್ಗಳು ಬಿಟ್ಕೊಳ್ತಾ ಇದೆ. ನೋಡಿ, ಇದು ಆಗಿದೆ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಕಾಣಿಸ್ತಾ ಇದೆ ಅಲ್ವಾ? ಮತ್ತೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಪರ್ಫೆಕ್ಟಾಗಿ ಬಟಾಣಿ ಆಲೂಗಡ್ಡೆ ಹಾಕಿ ಸಾಗುನ ಮಾಡ್ಕೋಬೋದು, ಇಲ್ಲಾಂದರೆ ಕಾಯಿ ಚಟ್ನಿನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಬಟಾಣಿ ಸಾಗು ಅಂತೂ ಪರ್ಫೆಕ್ಟಾಗಿ ಇರುತ್ತೆ. ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮನೆಯಲ್ಲೇ ಮಾಡಿಕೊಂಡು ನಾವು ತಿನ್ಕೋಬೋದು. ಹೊರಗಡೆಯಿಂದ ಪರೋಟ ಬರೀ ಮೈದಾ ಹಾಕಿ ಮಾಡಿರುತ್ತೆ, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹೊರಗಡೆ ಪರೋಟ. ಹಾಗಾಗಿ ಮನೆಯಲ್ಲೇ ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟಿಂದ ಈ ಥರ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮತ್ತೆ ನಾನು ಚಪಾತಿ ಥರ ಲಟ್ಟಿಸ್ಕೊಂಡು ಮತ್ತು ಅದ್ರ ಮೇಲೆ ಎಣ್ಣೆನ ಸವರ್ಕೊಂಡು ಅದಕ್ಕೆ ಮತ್ತೆ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು, ನೋಡಿ ಯಾವ ಥರ ಮಡಿಸ್ತಾ ಇದ್ದೀನಿ. ನೋಡಿ ಈ ಥರನ ಮಡ್ಚ್ಕೋಬೇಕು. ಎಷ್ಟು ಸಣ್ಣ ಪ್ಲೇಟ್ಸ್ಗಳು ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಲೇಯರ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಅಂದರೆ ತುಂಬಾ ಕೆಲಸ ಇರುತ್ತೆ ಇದರಲ್ಲಿ. ಈ ಥರ ಎಲ್ಲ ಮಾಡ್ಕೋಬೇಕು, ನೆರ್ಗೆಸ್ ಮಾಡಬೇಕು, ಆಮೇಲೆ ಅದನ್ನು ಎಳಿಬೇಕು, ಮತ್ತು ರೋಲ್ ಮಾಡಬೇಕು, ಮತ್ತು ಅದನ್ನು ಚಪಾತಿ ಥರ ಲಟ್ಟಿಸ್ಬೇಕು, ಬೇಯಿಸಬೇಕು, ತುಂಬಾ ಕೆಲಸ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮತ್ತೆ ಅದನ್ನು ನಾನು ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಲಟ್ಸಿದಾಗಿದೆ. ಮತ್ತು ತವದ ಮೇಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಹಾಕಿದಾಗ ಬೇಗನೆ ತಕ್ಕೊಂಬಿಡಬೇಕು, ಸ್ವಲ್ಪ ಸುಡೋವರೆಗೂ ಬಿಡಬಾರ್ದು. ಬೇಗನೆ ಮಗುಚಿ ಹಾಕ್ಕೋಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಲೇಯರ್ಸ್ಗಳು ಬರ್ತಾ ಇದೆ ಅಂಥೇಳಿ. ನಾವು ಹೇಗೆ ಬೇಯಿಸ್ಕೊಳ್ತೀವಿ ಹಾಗೆ ಲೇಯರ್ಸ್ಗಳು ನಮಗೆ ಕಾಣಿಸ್ತವೆ, ತುಂಬ ಚೆನ್ನಾಗಿ ಬರ್ತವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನೋಡಿ, ಇದಕ್ಕೆ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಸಾಗುನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬಾ ಖುಷಿಪಟ್ಟು ತಿಂದರು. ಮಕ್ಕಳಿಗೆ ಇಷ್ಟ ಆದರೆ ಸಾಕು ನಮಗಲ್ವಾ. ಹಾಗಾಗಿ ಮನೆಯಲ್ಲೇ ಮಾಡಿಕೊಡಿ, ಹೆಲ್ದಿಯಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೊತ್ತು ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದ.